SSLC ವಾರ್ಷಿಕ ಪರೀಕ್ಷಾ ತಯಾರಿ ನಡೆಸುತ್ತಿರುವಂಥ ಎಲ್ಲ 10ನೇ ತರಗತಿ ವಿದ್ಯಾರ್ಥಿ ಮಿತ್ರರೇ, ಎಲ್ರಿಗೂ ನಮಸ್ಕಾರ. ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಬಿಟ್ಟಂಥ ಹೊಸ ಮಾದರಿ ಪ್ರಶ್ನೆ ಪತ್ರಿಕೆ ಅಂದರೆ 2023-24ನೇ ಸಾಲಿನ SSLC ಗಣಿತ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಇದ್ವಿ. 1, 2, 3 ಅಂಕದ ಹಲವಾರು ಸಮಸ್ಯೆಗಳನ್ನು ಬಿಡಿಸಿದ್ವಿ. ಇವತ್ತು ಅದರ ಮುಂದುವರಿದ ಭಾಗವನ್ನು ಬಿಡಿಸೋಣ. 29ನೇ ಪ್ರಶ್ನೆ ನೋಡ್ರಿ. ಒಂದು ಗ್ರಾಮದ 100 ಹೊಲಗಳಲ್ಲಿ ಪ್ರತಿ ಹೆಕ್ಟೇರ್ಗೆ ಉತ್ಪಾದಿಸುವ ಭತ್ತದ ಇಳುವರಿಯನ್ನು ಕೆಳಗಿನ ಕೋಷ್ಟಕವು ನೀಡುತ್ತಿದೆ. ಈ ದತ್ತಾಂಶಗಳಿಗೆ ಅಧಿಕ ವಿಧಾನದ ಓಜಿ ರಚಿಸಿ. ಇಲ್ಲಿ ನೀವು ಏನು ತಪ್ಪು ಮಾಡೋ ಸಾಧ್ಯತೆ ಐತೆ ಅಂದ್ರೆ, ಯೂಶ್ವಲಿ ದತ್ತಾಂಶ ಕೊಟ್ಟಾಗ ನಾವು ಏನು ಮಾಡ್ತೀವಿ, ಅಧಿಕ ವಿಧಾನದ ಓಜಿ ಕಂಡುಹಿಡಿಬೇಕಾದ್ರೆ ಒಂದು ಎಕ್ಸ್ಟ್ರಾ ಕಾಲಮನ್ನು ಮಾಡ್ಕೋತೀವಿ. ಅಧಿಕ ವಿಧಾನದ ಅಂತೇಳಿ ಕೆಳಮಿತಿಯನ್ನು ತೆಗೆದುಕೊಂಡು 50ಕ್ಕಿಂತ ಅಧಿಕ, 55ಕ್ಕಿಂತ ಅಧಿಕ ಈ ಥರ ಬರಿತಾ ಹೋಗ್ತವೆ. ಬಟ್ ಅವ್ರು ಕೆಲವೊಮ್ಮೆ ಏನು ಮಾಡಿರ್ತಾರಂದ್ರೆ, ದತ್ತಾಂಶ ಡೈರೆಕ್ಟ್ ಕೊಟ್ಟಿರ್ತಾರೆ. ಇಲ್ಲಿ ಡೈರೆಕ್ಟ್ ಕೊಟ್ಟಿದ್ದಾರೆ ನೋಡಿರಿ. ನೀವು ಎಕ್ಸ್ಟ್ರಾ ಕಾಲಮ್ ಬರ್ಕೊಳ್ಳೋ ಅಗತ್ಯತೆ ಏನಿಲ್ಲ. 50 ಅಥವಾ 50ಕ್ಕಿಂತ ಅಧಿಕ 100, 55 ಅಥವಾ 55ಕ್ಕಿಂತ ಅಧಿಕ 98, 60 ಅಥವಾ 60ಕ್ಕಿಂತ ಅಧಿಕ 90 ಈ ಥರ ಡೈರೆಕ್ಟ್ ಡಾಟಾ ಕೊಟ್ಟಾರ. ಡೈರೆಕ್ಟ್ ಐತಂತ ಹೆಂಗೆ ಗೊತ್ತಾಗತ್ತೆ? ಅವರ ಆಲ್ರೆಡಿ ಹೇಳಿದ್ದಾರೆ ಸಂಚಿತ ಆವೃತ್ತಿ ಅಂತೇಳಿ. ಓಜಿ ನಕ್ಷೆ ಅಂದ್ರೆ ಏನು? ಸಂಚಿತ ಆವೃತ್ತಿ ನಕ್ಷೆ ಅಂತ ಅರ್ಥ. ಡೈರೆಕ್ಟಾಗಿ ಅವರ ಸಂಚಿತ ಆವೃತ್ತಿ ಕೊಟ್ಟಾರ. ಇದು ಒಂದು ಸಿಗ್ನಲ್. ಜೊತೆಗೆ ಹೈಯೆಸ್ಟ್ ಐತೆ ನೋಡ್ರಿ ನಂಬರ್, ಹೈಯೆಸ್ಟಿಂದ ಡಿಕ್ರೀಸ್ ಹಾಕ್ಕೊಂತ ಹೋಗಿದ್ರೆ ಅದು ಡೈರೆಕ್ಟ್ ಕೊಟ್ಟಾರಂತ ಅರ್ಥ. ಬುಕ್ ಒಳಗೆ ಒಂದು ಪ್ರಾಬ್ಲಮ್ ಐತೆ ನೋಡಿ, 3ನೇ ಪ್ರಾಬ್ಲಮ್. 50ರಿಂದ 55, 55ರಿಂದ 60, 60ರಿಂದ 65 ಈ ಥರ ಕೊಟ್ಟಿದ್ದಾರೆ. ಅಲ್ಲಿ ಹೊಲಗಳ ಸಂಖ್ಯೆ 2, 8, 12, 24, 38, 16 ಅಂತ ಐತಿ ನೋಡ್ರಿ. ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದ್ರೆ, ಸಂಚಿತ ಆವೃತ್ತಿಯನ್ನವರು ಕೆಳಗಿಂದ ಕೂಡಿಸ್ಕೊಂತ ಬಂದಾಗ ಹಿಂಗಿರ್ತದೆ. 16, 38, 24, 12, 8, 2 ನೋಡಿ. ಸಂಚಿತ ಆವೃತ್ತಿ ಕೊಳ್ಳಾರ ಜಸ್ಟ್ ಆವೃತ್ತಿ ಕೊಟ್ಟಾಗ ಈ ಥರ ಇರ್ತೈತಿ. 16, 8, 24, 30, 54, 58, 20, 78, 80, 90, 98, 100 ಸಂಚಿತ ಆವೃತ್ತಿಯನ್ನು ಕೆಳಗಿಂದ ಮಾಡ್ತಾ ಹೋಗ್ತಾನೆ. ಹಾಗಾಗಿ ಇಲ್ಲಿ ನೀವು ಏನು ತಪ್ಪು ಮಾಡೋ ಸಾಧ್ಯತೆ ಇರ್ತೈತೆ ಅಂದ್ರೆ, ಡೈರೆಕ್ಟ್ ಕೊಟ್ಟಾಗಲೂ ಕೂಡ ಹೆಚ್ಚು ಮಾಡೋಕ್ಕೆ ಹೋಗ್ತೀರಿ ನೀವು, ಮೇಲ್ಮಿತಿ ಕೆಳಮಿತಿ ಅಂತ ತಿಳ್ಕೊಂಡು. ಸಂಚಿತ ಆವೃತ್ತಿ ಅಂತ ಡೈರೆಕ್ಟ್ ಕೊಟ್ಟಿರೋದ್ರಿಂದ ನಾವು ಡೈರೆಕ್ಟ್ ಡ್ರಾಪ್ ಹಾಕ್ಬೇಕು. ಈಗ ಗ್ರಾಫ್ ಹಾಕೋಕ್ಕಿಂತ ಪೂರ್ವದಲ್ಲಿ ಎಕ್ಸ್ ಎಕ್ಸಿದ ಗುಂಟ ಯಾವ ತೊಗೊತೀವಿ, ವಾಯ್ ಎಕ್ಸಿದ ಗುಂಟ ಯಾವ ತೊಗೋತೀವಿ ಅನ್ನೋದು ಗೊತ್ತಿರ್ಬೇಕು. ಸಂಚಿತ ಆವೃತ್ತಿಯನ್ನು ನಾವು ಯಾವಾಗಲೂ ವಾಯ್ ಎಕ್ಸಿದ ಗುಂಟವರ ತೊಗೋತೀವಿ. ಇಲ್ಲಿ ಇದೇನೈತಲ್ಲ ವರ್ಗಾಂತರವನ್ನು ನಾವು ಎಕ್ಸ್ ಎಕ್ಸಿದ ಗುಂಟ ತೊಗೋತೀವಿ. ಫಸ್ಟ್ ಸ್ಕೇಲ್ ಬರ್ಕೋಬೇಕು ನಾವು. ಸ್ಕೇಲ್ ಎಕ್ಸ್ ಎಕ್ಸಿದ ಗುಂಟ ನಾವು ವರ್ಗಾಂತರ ತೆಗೆದುಕೊಳ್ಳೋದ್ರಿಂದ ವರ್ಗಾಂತರ ಎಷ್ಟು ಹೆಚ್ಚಿಗೆ ಹಾಕ್ಕೊಂತ ಹೋಗೈತಿ ನೋಡ್ರಿ. 50 ಇದ್ದದ್ದು 55, 60, 65, 5 ಹೆಚ್ಚಿಗೆ ಹಾಕ್ಕೊಂತ ಹೋಗೈತಿ. ವರ್ಗಾಂತರ ಗಾತ್ರ ಎಷ್ಟಿರ್ತೈತಲ್ಲ 1 ಸೆಂಟಿಮೀಟರ್ ಇಸ್ಕೊಳ್ತು ಅಷ್ಟು ಮಾನಗಳು ಅಂತೇಳಿ ತೊಗೊಳ್ಳೋಣ, ಅಂದ್ರೆ 5 ಮಾನಗಳು. ನೆಕ್ಸ್ಟ್ ವಾಯ್ ಎಕ್ಸಿದ ಗುಂಟ ಹೈಯೆಸ್ಟ್ ಎಷ್ಟು ಐತಿ ನೋಡ್ರಲ್ಲಿ, 100 ಐತಿ. ಬಟ್ ನಿಮ್ಮ ಗ್ರಾಫ್ ಶೀಟ್ ಒಳಗೆ ಹೈಯೆಸ್ಟ್ 20 ಅಥವಾ 25 ಗೆರೆಗಳಿರ್ತಾವೆ. ಹಾಗಾಗಿ 25 100, ಒಂದೊಂದು ಗೆರೆ ಅಂದ್ರೆ 5 ಅಂತ ತೊಗೊಂಡ್ರು ಬರ್ತೈತಿ. ಅಥವಾ ನಾವಿಲ್ಲಿ 10 ಅಂತ ತೊಗೊಳ್ಳೋಣ, 10 ಮಾನಗಳು. ಫಸ್ಟ್ ಈ ಥರ ಸ್ಕೇಲನ್ನು ಬರ್ಕೊಂಡು ನೆಕ್ಸ್ಟ್ ಕೆಲಸ ಏನಂದ್ರೆ, ಗ್ರಾಫ್ ಹಾಕ್ಬೇಕಾದ್ರೆ ನಿಮ್ಮ ಗ್ರಾಫ್ ಹಾಳೆ ಅಥವಾ ಚೌಕಳಿ ಹಾಳೆಯ ಅತ್ಯಂತ ಎಡಭಾಗದಲ್ಲಿ ವಾಯ್ ಎಕ್ಸನ್ನು ಎಳಿಬೇಕು. ಎಕ್ಸ್ ಎಕ್ಸ್ ಎಲ್ಲಿಗೆ ಎಳಿಬೇಕಂದ್ರೆ, ನೀವು ಇಲ್ಲಿಗೂ ಎಳಿಬೋದು, ಇಲ್ಲಿಗೂ ಎಳಿಬೋದು. ಬಟ್ ನಿಮಗೆ ಮೇಲ್ಭಾಗದಲ್ಲಿ ಜಾಸ್ತಿ ನಂಬರ್ಸ್ ಬರೋದ್ರಿಂದ ಅತ್ಯಂತ ಕೆಳಭಾಗದಿಂದ ಸ್ವಲ್ಪ ಮೇಲ್ಭಾಗದಲ್ಲಿ ನಾವು ಎಕ್ಸ್ ಎಕ್ಸನ್ನು ಎಳಿಬೇಕು. ಈ ಥರ ಎಕ್ಸ್ ಎಕ್ಸ್ ವಾಯ್ ಎಕ್ಸ್ ಎಳೆದ್ಮೇಲೆ 1 ಸೆಂಟಿಮೀಟ್ರ್ ಅಂದ್ರೆ ಎಕ್ಸ್ ಎಕ್ಸಿಗೆ ಉಂಟು ಏನಂತ ಹೇಳಿದ್ವಿ, 5 ಮಾನ ಅಂತ ಹೇಳಿದ್ವಿ. ಇಲ್ಲಿ ಸ್ಟಾರ್ಟಿಂಗ್ ಯಾವುದೈತೆ 50 ಐತಿ. ಇಲ್ಲಿ ಒಂದೇನ 50, 55, 60, 75, 75 ಲಾಸ್ಟ್ ಐತಿ. ಇವಾಗ ವಾಯ್ ಎಕ್ಸಿದ ಗುಂಟ 1 ಸೆಂಟಿಮೀಟರ್ ಅಂದ್ರೆ 10 ಮಾನ ಅಂತ ಹೇಳಿದ್ವಿ. ಇಲ್ಲಿ 10, 20, 30, 40, 50, 100, 110 ಈ ಥರ ಬರ್ಕೊಂಡು ಸ್ಕೇಲ್ ಪ್ರಕಾರ ಈ ಥರ ಬರ್ಕೊಂಡು ಈಗ ಗುರುತಿಸ್ತಾ ಹೋಗೋಣ. 50 ಇದ್ದಾಗ 100 ನೋಡಿಲ್ಲ, 50 ಇದ್ದಾಗ 100 ಅಂದ್ರೆ ಎಲ್ಲಿ ಬಂತದು, ಇಲ್ಲಿ ಬಂತು ಈ ಥರ. ಇದು ಬಿಂದು ಕಾಣ್ ಅಂತೇಳಿ ನಾನು ಇದನ್ನು ರೌಂಡ್ ಮಾಡ್ತೇನೆ ಸರ್ಕಲ್. ಇದು ನಿರ್ದೇಶಾಂಕ 50 ಇದ್ದಾಗ 100. ನೆಕ್ಸ್ಟ್ 55 ಇದ್ದಾಗ 98, 55 ಇದ್ದಾಗ 98 ಅಂದ್ರೆ 60 ಇದ್ದಾಗ 90, 60 ಇದ್ದಾಗ 90 ಇಲ್ಲಿ ಬರ್ತದೆ ನೋಡ್ರಿ. 60, 90 ಎರಡು ಬಿಂದು. ನೆಕ್ಸ್ಟ್ 65 ಇದ್ದಾಗ 77, 65 ಇದ್ದಾಗ 70 ಇಲ್ಲಿಗೆ, 77 ಅಂದ್ರೆ ಇಲ್ಲಿ ಬರ್ತದೆ. ನೆಕ್ಸ್ಟ್ 70 ಇದ್ದಾಗ 49, 70 ಇದ್ದಾಗ ಇಲ್ಲಿಗೆ 40, 49 ಅಂದ್ರೆ ಇಲ್ಲಿ ಬರ್ತದೆ. ನೆಕ್ಸ್ಟ್
75 ಇದ್ದಾಗ 15, 75 ಇದ್ದಾಗ ಇಲ್ಲಿ 10, 15 ಅಂದ್ರೆ ಇಲ್ಲಿ ಬರುತ್ತೆ. ಬಿಂದು ಗುರುತಿಸಿ ಆದಮೇಲೆ ಎಲ್ಲ ಬಿಂದುಗಳನ್ನು ಒಂದು ಸ್ಕೇಲ್ನ ಸಹಾಯದಿಂದ ಸೇರಿಸೋಣ. ಈ ಥರ ಬಂತು. ಈಗ ನೀವು ಇಲ್ಲಿ ಸ್ಕೇಲ್ ಎಕ್ಸ್ ಅಕ್ಷದ ಗುಂಟ ಏನು ತೊಗೊಂಡಿದ್ದೀವಿ, ವರ್ಗಾಂತರ ತೊಗೊಂಡಿದ್ದೀವಿ. ಇಲ್ಲಿ ವಾಯ್ ಅಕ್ಷದ ಗುಂಟ ಸಂಚಿತ ಆವೃತ್ತಿಯನ್ನು ತೊಗೊಂಡಿದ್ದೀವಿ, ಸಂಚಿತ ಆವೃತ್ತಿ. ವಾಯ್ ಅಕ್ಷದ ಗುಂಟ ಸಂಚಿತ ಆವೃತ್ತಿ, ಎಕ್ಸ್ ಅಕ್ಷದ ಗುಂಟ ವರ್ಗಾಂತರ. ಇದು ಅಧಿಕವಿರುವ ವಿಧಾನದ ವಿಷಯ. ಈ ಥರ ಮಾಡಿಬಿಟ್ರೆ ನಿಮಗೆ ಭಾಳ ಸುಲಭವಾಗಿ 3 ಅಂಕ ಸಿಗ್ತಾವೆ. ಪರೀಕ್ಷಾ ದೃಷ್ಟಿಯಿಂದ ಭಾಳ ಇಂಪಾರ್ಟೆಂಟ್. ಅಧಿಕ ವಿಧಾನದ ಓಜಿ ಅಥವಾ ಕಡಿಮೆ ವಿಧಾನದ ಓಜಿ ಎರಡಾಗ ಒಂದು ಗ್ಯಾರಂಟಿ ಕೇಳ್ತಾರೆ, ಎರಡೂ ಪ್ರಾಕ್ಟೀಸ್ ಮಾಡಿ. 30ನೇ ಪ್ರಶ್ನೆ, ಚಿತ್ರದಲ್ಲಿ ಕೋನ್ ಬಿ ಎಸ್ ಇಸ್ ಈಕ್ವಲ್ ಟು ಕೋನ್ ಎ ಡಿ ಬಿ, ಬಿ ಸಿ ಇಸ್ ಈಕ್ವಲ್ ಟು 8 ಸೆಂಟಿಮೀಟರ್ ಮತ್ತು ಎ ಬಿ ಇಸ್ ಈಕ್ವಲ್ ಟು 6 ಸೆಂಟಿಮೀಟರ್ ಆಗಿದೆ. ತ್ರಿಭುಜ ಎ ಬಿ ಸಿ ವಿಸ್ತೀರ್ಣ ಅಪಾನ್ ತ್ರಿಭುಜ ಎ ಬಿ ಡಿ ವಿಸ್ತೀರ್ಣ ಈಸ್ ಈಕ್ವಲ್ ಟು 16/9 ಎಂದು ಸಾಧಿಸಿ. ಮೇಲ್ನೋಟಕ್ಕೆ ಸ್ವಲ್ಪ ಕಾಂಪ್ಲೆಕ್ಸ್ ಅನಿಸಿದ್ರು ಕೂಡ ಭಾಳ ಸಿಂಪಲ್ ಐತಿದೆ. ಯಾಕಂದ್ರೆ ನಿಮಗೆ ಏನು ಡೌಟ್ ಬರುತ್ತಂದ್ರೆ 8 ಮತ್ತು 6 ಭಾವಗಳು ಅನುರೂಪ ಭಾವಗಳಿದ್ದಾಗ ಅವುಗಳ ಅನುರೂಪ ಭಾವಗಳ ಅನುಪಾತ 8² ಯಾಕಂದ್ರೆ ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಮೇಲಿನ ಪ್ರಮೇಯ ಏನು ಹೇಳ್ತೈತೆ ಅಂದ್ರೆ 2 ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು ಅವುಗಳ ಅನುರೂಪ ಭಾವಗಳ ವರ್ಗಗಳ ಅನುಪಾತ ಇರ್ತೈತೆ ಅಂತ ಹೇಳ್ತೈತಿ. ಅದರ ಪ್ರಕಾರ 8² ಅಂದ್ರೆ 64/36 ಆಕೈತಿ. ನೇರವಾಗಿ ಅದನ್ನು ಕೊಟ್ಟಿಲ್ಲ ಅವರು, ಸ್ವಲ್ಪ ಅದನ್ನು ಸುಲಭೀಕರಿಸಿದ ಮೇಲೆ ಏನು ಬರ್ತೈತೆ ಉತ್ತರ ಅದನ್ನು ಕೊಟ್ಟಿದ್ದಾರೆ. ಅದಕ್ಕೆ ಇದು ಭಾಳ ಈಜಿ ಇರುವಂಥ ಸಮಸ್ಯೆ. ಮೊದಲು ಏನು ಮಾಡೋಣ ಅಂದ್ರೆ ನಾವು ಇವು ಸಮರೂಪ ತ್ರಿಭುಜ ಅಂತೇಳಿ ಪ್ರೂವ್ ಮಾಡಬೇಕಲ್ಲ ಫಸ್ಟ್. ಹಾಗಾಗಿ ತ್ರಿಭುಜ ಇಲ್ಲಿ ಸಾಧಿಸಿ ಅಂತ ಹೇಳಿದಾಗ ಯಾವಾಗಲೂ ನಾವು ದತ್ತ ಸಾಧನೆಯ ರಚನೆ ಅವಶ್ಯದ ರಚನೆ ಕೊನೆಗೆ ಸಾಧನೆಯನ್ನು ಮಾಡೋದು. ಫಸ್ಟ್ ದತ್ತ ಏನು ಕೊಟ್ಟರೆ ಬರ್ಕೊಳ್ಳೋದು. ಬಿ ಎಸ್ ಇಸ್ ಈಕ್ವಲ್ ಟು ಎ ಡಿ ಬಿ. ನೆಕ್ಸ್ಟ್ ಬಿ ಸಿ ಇಸ್ ಈಕ್ವಲ್ ಟು 8 ಸೆಂಟಿಮೀಟರ್. ಏನೇನು ಕೊಟ್ಟಿದ್ರೆ ಎಲ್ಲ ಬರ್ಕೊಳ್ಳೋಣ. ಎ ಬಿ ಇಸ್ ಈಕ್ವಲ್ ಟು 6 ಸೆಂಟಿಮೀಟರ್. ನೆಕ್ಸ್ಟ್ ಸಾಧನೀಯ ಒಳಗೆ ಇದನ್ನು ಬರೀಬೇಕು. ತ್ರಿಭುಜ ಎ ಬಿ ಸಿ ವಿಸ್ತೀರ್ಣ ಅಪಾನ್ ತ್ರಿಭುಜ ಎ ಬಿ ಡಿ ವಿಸ್ತೀರ್ಣ. ಸಾಧನೆ ಅಂದರೆ ಏನನ್ನು ಸಾಧಿಸ್ಬೇಕಂತ ಹೇಳಿದ್ರೆ ಅದನ್ನು ಬರ್ಕೊಳ್ಳೋದು ಸಾಧನೀಯ. ನೆಕ್ಸ್ಟ್ ಇನ್ನು ಸಾಧನೆ ಸಮರೂಪ ತ್ರಿಭುಜಗಳ ವಿಸ್ತೀರ್ಣ ಪ್ರಮೇಯ ಅಪ್ಲೈ ಮಾಡಬೇಕಾದ್ರೆ ಫಸ್ಟ್ ಇಲ್ಲಿ 2 ತ್ರಿಭುಜ ಅದಾವ, ಅವನ್ನ ನಾವು ಸಮರೂಪ ಅಂತೇಳಿ ಸಾಧಿಸ್ಬೇಕು. ಯಾವ್ಯಾವ ಅಂದ್ರೆ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಎ ಬಿ ಡಿ. ಈ ಡಿ ಇಲ್ಲಿ ಬರ್ಕೊಳ್ಳೋಣ. ತ್ರಿಭುಜ ಎ ಬಿ ಸಿ ಮತ್ತು ಎ ಬಿ ಡಿಗಳಲ್ಲಿ ಏನೇನು ಸಮ ಅದ ನೋಡ್ರಿ. ಆಲ್ರೆಡಿ ಒಂದು ಕೋನ ಸಮ ಐತೆ ಅಂತ ಹೇಳಿದಾರೆ ಅವ್ರು. ಬಿ ಎ ಸಿಗೆ ಎ ಡಿ ಬಿ. ನೆಕ್ಸ್ಟ್ ಒಂದು ಕೋನ ಉಭಯ ಸಾಮಾನ್ಯ ಐತೆ ನೋಡ್ರಿ. ಯಾವುದು? ಕೋನ್ ಬಿ ಎ ಬಿ ಡಿ ತ್ರಿಭುಜದೊಳಗೂ ಬರ್ತೈತಿ, ಎ ಬಿ ಸಿ ಒಳಗೂ ಬರ್ತೈತಿ. ಹಾಗಾಗಿ ಫಸ್ಟ್ ಒಂದು ಕೋನ ಅವ್ರು ಏನು ಕೊಟ್ಟಿದ್ದಾರೆ ಒಂದು ಸಮ ಅಂತ ಬರ್ಕೊಳ್ಳೋಣ. ಕೋನ್ ಬಿ ಎ ಸಿ ಈಸ್ ಈಕ್ವಲ್ ಟು ಕೋನ್ ಎ ಡಿ ಬಿ. ಕಾರಣ ದತ್ತ. ನೆಕ್ಸ್ಟ್ ಇನ್ನೊಂದು ಕೋನ ಯಾವುದು? ಕೋನ್ ಬಿ ಉಭಯ ಸಾಮಾನ್ಯ. ಕೋಕೋ ನಿರ್ಧಾರಕ ಗುಣ ಪ್ರಮೇಯದ ಪ್ರಕಾರ 2 ತ್ರಿಭುಜಗಳಲ್ಲಿ ಒಂದು ತ್ರಿಭುಜದ 2 ಕೋನ ಮತ್ತೊಂದು ತ್ರಿಭುಜದ 2 ಅನುರೂಪ ಕೋನಕ್ಕೆ ಸಮ ಇದ್ರೆ ಸಾಕು. ಅಷ್ಟರ ಆಧಾರದ ಮೇಲೆ ಆ 2 ತ್ರಿಭುಜಗಳು ಏನಾಗಿರ್ತಾವೆ ಸಮರೂಪ ಆಗಿರ್ತಾವೆ ಅಂತ ಹೇಳ್ತವೆ. ಅದರ ಆಧಾರದ ಮೇಲೆ ನಾವು ನೇರವಾಗಿ ಏನು ಬರೆಯೋಣ? ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಎ ಬಿ ಡಿ. ಕಾರಣ ಕೋಕೋ ನಿರ್ಧಾರ ಗುಣ. 2 ತ್ರಿಭುಜ ಸಮರೂಪ ಆದ್ರೆ ಸಮರೂಪ ತ್ರಿಭುಜಗಳ ವಿಸ್ತೀರ್ಣ ಪ್ರಮೇಯ ಅಪ್ಲೈ ಮಾಡಿಬಿಡೋಣ. ತ್ರಿಭುಜ ಎ ಬಿ ಸಿ ವಿಸ್ತೀರ್ಣ ಅಪಾನ್ ತ್ರಿಭುಜ ಎ ಬಿ ಡಿ ವಿಸ್ತೀರ್ಣ. ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು ಅವುಗಳ ಅನುರೂಪ ಭಾವಗಳ ವರ್ಗಗಳ ಅನುಪಾತದಲ್ಲಿ ಇರ್ತವೆ. ಇಲ್ಲಿ 3 ಭಾವಗಳಲ್ಲಿ ಯಾವ ಭಾವ ತಗೋಬೇಕು ಅನ್ನೋದು ಭಾಳ ಇಂಪಾರ್ಟೆಂಟ್. ಆಲ್ಮೋಸ್ಟ್ ಅವ್ರು ಯಾವ ಭಾವ ಕೊಟ್ಟಿರ್ತಾರಲ್ಲ ಅವನ್ನೇ ಬಳಸ್ಕೋಬೇಕು. ಅವು ಆಲ್ಮೋಸ್ಟ್ ಅವು ಅನುರೂಪ ಭಾವನ ಕೊಟ್ಟಿರ್ತಾರೆ. ಎ ಬಿ ಸಿ ಒಳಗೆ ಎ ಬಿ ಸ್ಕ್ವೇರ್ ಅಪಾನ್ ಇದರೊಳಗೆ ಬಿ ಸಿ ಸ್ಕ್ವೇರ್. ಎ ಬಿ ಅಂದ್ರೆ ನೋಡಿ ದಿಸ್ ಇಂಪ್ಲಾಯ್ಸ್ ಎ ಬಿ ಅಂದ್ರೆ 8 ಸ್ಕ್ವೇರ್ ಅಪಾನ್ ಬಿ ಸಿ ಅಂದ್ರೆ 6 ಸ್ಕ್ವೇರ್. 8 ಸ್ಕ್ವೇರ್ ಅಂದ್ರೆ 64, ಇದು 36. ಉತ್ತರ 16/9 ಬರ್ಬೇಕು. ಸುಲಭೀಕರಿಸೋಣ ಇದನ್ನು. 2 32 2 18 2 9 2 16 ಆಯ್ತಲ್ಲ. 16:9. ದೇರ್ಫೋರ್ ತ್ರಿಭುಜ ಎ ಬಿ ಸಿ ವಿಸ್ತೀರ್ಣ ತ್ರಿಭುಜ ಎ ಬಿ ಸಿ ವಿಸ್ತೀರ್ಣ ಅಪಾನ್ ತ್ರಿಭುಜ ಎ ಬಿ ಡಿ ವಿಸ್ತೀರ್ಣ ಈಸ್ ಈಕ್ವಲ್ ಟು 16:9 ಆಗಿದೆ.
ನೋಡೋದಕ್ಕೆ ಎಷ್ಟು ಕಾಂಪ್ಲೆಕ್ಸ್ ಅನ್ನಿಸ್ತು, ಭಾಳ ಸಿಂಪಲ್ ಇರ್ತೈತಿ. ಅದಕ್ಕೆ ಎಲ್ಲ ಪ್ರಮೇಯಗಳನ್ನು ಚೆನ್ನಾಗಿ ಅರ್ಥೈಸ್ಕೊಂಡು ನಾವು ಅದ್ರದ್ದು ಡೆಫಿನೇಷನ್ನ ತಿಳ್ಕೊಂಡಿರ್ಬೇಕು. ಅಂದಾಗ ಯಾವ ಪ್ರಮೇಯದ ಡೆಫಿನೇಷನ್ನ ನಾವು ಎಲ್ಲಿ ಅಪ್ಲೈ ಮಾಡ್ಬೇಕು ಅನ್ನೋದು ಗೊತ್ತಾಗ್ತೈತಿ. ಅದಕ್ಕೆ ಇವೆರಡು ಸಮಸ್ಯೆ ಬಿಡಿಸಿ ಪ್ರಾಕ್ಟೀಸ್ ಮಾಡಿರಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು 3 ಅಂಕ ಸಮಸ್ಯೆ ಬಿಡಿಸೋಣ. ಇಲ್ಲಿಗೆ ಈ ವಿಡಿಯೋ ಪಾಠ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.